4 ಈರುಳ್ಳಿನೂ ದಪ್ಪ ದಪ್ಪಾಗೆ ಕಟ್ ಮಾಡು. ದಪ್ಪ ಮತ್ತೆ ಹಂಗಂಗೆ ಹಾಕ್ಬಿಡು. ದಪ್ಪ ಕಟ್ ಮಾಡ್ಬೇಕಂದ್ರೆ ಸುಮ್ನೆ ಯಾಕೆ? ಒಂದ್ ಕೆಲಸ ಮಾಡ್ಬಿಡು, ಚಿಕನ್ ಹಿಂಗೆ ತಿನ್ಕೊಬಿಡು, ಸುಮ್ನೆ ಯಾಕೆ ಬೇಯಿಸ್ಬೇಕು? ನಾನು ಅದನ್ನೇ ಅಂದೆ ಅವಾಗ್ಲೇ, ನೀನೇ ತಾನೇ ತೊಳ್ಕೊ ಬರ್ತೀನಿ ಅಂತ. ತಿನ್ನು ತಿನ್ನು ಮಗನೇ, ತಿನ್ನು ತಿನ್ನು. ಏ ನಾಯಿ ಅಲ್ಲಿಗೆ ಕಣೋ, ನೀನೇ ತಿಂತೀಯ. ಹೋಯ್ತಲ್ಲಿ ಉಲ್ಟಾ ಕೊಯ್ತೀನಿ. ನಿನ್ ಜೀವನವೇ ಉಲ್ಟಾನೆ ಆಗ್ಬಿಟ್ಟದೆ ಬಿಡು. ನಿನ್ ಸವಾಸ ಮಾಡಿದ್ಮೇಲೆ ಎಲ್ಲಿ ಸೀದಾ ಇದ್ದದು. ಹೋಗ್ ಒಳಗೆ ಹೋಗತ್ಲಾಗೆ ಹೋಗು. ಪಾತ್ರ ಒಳಗ್ ನೀನೇ ಕುತ್ಕೊಬಿಡು, ತಿರ್ಗ್ಸಿ ಹಿಂಗ್ ಕುತ್ಕೊಂಡು. ಮಚ್ಚಿ ಇದನ್ನ ಕೂದ್ಲು ಕಾವಾಗಾದ್ರೂ ಉದ್ರೋಗ್ಬಿಟ್ಟವಕಲ್ಲ. ಇದು ಸೇಫ್ ಆಗಿರ್ತಾರೆ. ಅದ್ಯಾಕೆ ಟೋಪಿ ತೆಗೆದೆ? ಚಿಲ್ಲಿ ಚಿಕನ್ ಓಹೋ ಫುಲ್ ನಾಟಿ ಸ್ಟೈಲ್ ಪ್ಲಸ್ ರೆಸ್ಟೋರೆಂಟ್ ಟಚ್ ಸಖತ್ತಾಗಿರ್ತದೆ. ಸೊ ಈಗ ನಮ್ಮ ರೆಗ್ಯುಲರ್ ಸ್ಪಾಟ್ ನಮ್ಮ ನಿಂಗರಾಜು ಅವರ ತೋಟಕ್ಕೆ ಬಂದಿದೀವಿ. ಇಲ್ಲಿ ಈಗ ಫ್ರೆಶ್ ಆಗಿ ಮಾತಾಡ್ತಾ ಇದೀನಿ, ಇರಲ್ಲ ಒಂದ್ ನಿಮಿಷ. ಸೊ ಈ ನೋಡು ಚೂರು ಶಾಪಿ ನೋಡಿದ್ರೆ ಗೊತ್ತಾಗಲ್ಲ, ತೆಗೆದು. ಸೊ ಈಗ ನಮ್ಮ ರೆಗ್ಯುಲರ್ ಸ್ಪಾಟ್ ಅಲ್ಲಿ ಕುಕ್ ಮಾಡೋದಕ್ಕೆ ಬಂದಿದ್ವಿ. ಇವತ್ತಿನ ಹೊಸ ರೆಸಿಪಿ ಏನ್ ಗೊತ್ತಾ? ಏನ್ ಹೇಳ ನಿಂಗ? ಏನು ಏನ್ ಹೇಳು? ಏನು ಅದೇ ಏನ್ ಮಾಡ್ತಾ ಇದೀವಿ? ಅದ್ ನಂಗೆ ಗೊತ್ತು, ನೀನ್ ಮಾಡೋನು, ನೀನ್ ಹೇಳಲ್ಲ. ಇವನ್ನ ಅಸಿಸ್ಟೆಂಟ್ ಆಗಿ ಇಟ್ಕೊಂಡಿರೋದು. ಯಾವ ಅಸಿಸ್ಟೆಂಟ್? ಅವ್ರ ಅಲ್ಲ, ಅಸಿಸ್ಟೆಂಟ್. ಚಾಕು ಜೊತೆ ಹುಡುಗಾಟ ಆಡ್ಬೇಡ ನಾಯಿ. ಚಾಕು ಜೊತೆ ಆಡ್ತಲ್ಲ, ನಿನ್ ಜೊತೆ ಆಡ್ತಾ ಇದೀನಿ. ಇವತ್ತು ನಮ್ಮ ಈ ರೆಗ್ಯುಲರ್ ಸ್ಪಾಟ್ ಅಲ್ಲಿ ರಿವರ್ ಅಂಡ್ ಫೈರ್ ಕಿಚನ್ ಚಾನೆಲ್ ನಲ್ಲಿ ಇವತ್ತು ನಾವು ಮಾಡ್ತಂತ ಹೊಸ ರೆಸಿಪಿ ಚಿಲ್ಲಿ ಚಿಕನ್. ಓಹೋ ಫುಲ್ ನಾಟಿ ಸ್ಟೈಲ್ ಪ್ಲಸ್ ರೆಸ್ಟೋರೆಂಟ್ ಟಚ್ ಸಖತ್ತಾಗಿರ್ತದೆ. ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಜಾಸ್ತಿ ಖರ್ಚಿಲ್ಲ. ಮನೇಲಿರೋಂತ ಐಟಮ್ಸ್ ನ ಬಳಸ್ಕೊಂಡು ಚಿಕನ್ ಮಾತ್ರ ಹೊರಗಡೆಯಿಂದ ತಗೊಬಂದು ಮಾಡ್ತಾ ಇರೋದು, ತಿಂತಾ ಇರೋದೆ. ಸಖತ್ತಾಗಿರ್ತದೆ. ಇನ್ನೇನು ಇವ್ನು ಸ್ಟಾರ್ಟ್ ಮಾಡಿದ್ಮೇಲೆ ಹಣೆ ಬರ ನಾನು ಎಲೆ ತಗೊಬರ್ಬೇಕು. ಹೋಗಿ ತಗೋಬತ್ತೀನಿ. ಹೋಗಿ ಎತ್ಕ ಬರಲೇ, ಎತ್ಕ ಬರ. ಹಾಯ್, ನಮ್ಮ ರೆಸ್ಟೋರೆಂಟ್ ಸ್ಟೈಲ್ ಚಿಲ್ಲಿ ಚಿಕನ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀವಿ ಬನ್ನಿ. 1 kg ಚಿಲ್ಲಿ ಚಿಕನ್ಗೆ 4 ಗಡ್ಡೆ ಈರುಳ್ಳಿ, 2 ದಪ್ಪ ಗಡ್ಡೆ ಬೆಳ್ಳುಳ್ಳಿ, ಮತ್ತೆ 2 ಇಂಚು ಶುಂಠಿ, ಹೋಗತ್ಲಾಗೆ 1 ಸ್ಪೂನ್ ಮೆಣಸು, 1 ಸ್ಪೂನ್ ಜೀರಿಗೆ, 1 ದಪ್ಪ ನಿಂಬೆ ಹಣ್ಣು, ಮತ್ತೆ ಒಂದು 10-15 ಹಸಿಮೆಣಸಿಕಾಯಿ, ಮತ್ತೆ ಅದೇ ಕೊತ್ತಂಬರಿ ಸೊಪ್ಪು, ಮತ್ತೆ ಸೋಯಾ ಸಾಸು, ಹಾಗೆ ಕಾರ್ನ್ ಫ್ಲೋರ್. ಇದೆರಡು ಎಷ್ಟು ಕ್ವಾಂಟಿಟಿ ಹಾಕಬೇಕು ಅಂತ ಮಾಡ್ಬೇಕಾದ್ರೆ ತೋರಿಸ್ತೀನಿ. ಮೇನ್ ಚಿಕನ್ ತೋರ್ಸಲ್ಲ ಈ ಕುಜಾ. ನೀನು ಹಿಡ್ಕೊಬಿಟ್ಟು ಹೊಟ್ಟೆ ಮುಂದಕ್ಕೆ ಹಿಡ್ಕೋ ಚಿಕನ್. 1 kg ಚಿಕನ್, 1 kg ಚಿಕನ್ ಹಿಡ್ಕೊಳ. ಚಿಕನ್ ತೊಳ್ಕೊ ಬರಲ್ಲ, ಹೋಗಲ್ಲ, ಬೇಕಾದ್ ತೊಳ್ಕೊಬರೋಗು. 4 ಈರುಳ್ಳಿನೂ ದಪ್ಪ ದಪ್ಪಾಗೆ ಕಟ್ ಮಾಡು. ದಪ್ಪ ಮತ್ತೆ ಹಂಗಂಗೆ ಹಾಕ್ಬಿಡು. ದಪ್ಪ ಕಟ್ ಮಾಡ್ಬೇಕಂದ್ರೆ ಸುಮ್ನೆ ಯಾಕೆ? ಒಂದ್ ಕೆಲಸ ಮಾಡ್ಬಿಡು, ಚಿಕನ್ ಹಿಂಗೆ ತಿನ್ಕೊಬಿಡು, ಸುಮ್ನೆ ಯಾಕೆ ಬೇಯಿಸ್ಬೇಕು? ನಾನು ಅದನ್ನೇ ಅಂದೆ ಅವಾಗ್ಲೇ, ನೀನೇ ತಾನೇ ತೊಳ್ಕೊ ಬರ್ತೀನಿ ಅಂತ. ತಿನ್ನು ತಿನ್ನು ಮಗನೇ, ತಿನ್ನು ತಿನ್ನು. 1 ಸ್ಪೂನ್ ಉಪ್ಪು, 1/4 ಸ್ಪೂನ್ ಅರಿಶಿನ ಅಷ್ಟೇ ಚಿಕನ್ ತೊಳೆಯೋದಕ್ಕೆ. ಯಾಕಂದ್ರೆ ಬ್ಯಾಕ್ಟೀರಿಯಾ ಇರ್ತಾವದಲ್ಲ, ಅದಕ್ಕೆ ಎಲ್ಲ ಹೋಗ್ಬಿಡ್ಲಿ ಅಂತ. ನೀನ್ ಜನ್ಮಕ್ ಬೆಂಕಿ ಹಾಕೋನೆ ಬಂದ್ರೆ ಮಗ ಮಾತ್ರ ಹೆಂಗಂಗ್ ಬೀಳ್ತವೆ. ಇನ್ನು ನಿನಗಾಯ್ತೆ, ಇಷ್ಟೊತ್ತು ಸುಮ್ಮನಿದ್ದೆ, ಇನ್ನು ತೀರ್ದೆ ಬಿಡು. ನೀನು ಬೈತಿಯಾ? ಬಾ ನಿನಗೆ ಮಾಡ್ತೀನಿ. ಬೈತಾನೆ, ಬೈಯಕ್ಕೆ ಬರ್ತಾನೆ, ಬೈಯಕ್ಕೆ. ಈರುಳ್ಳಿ ಕಟ್ ಮಾಡಕ್ಕೆ ಹೇಳೋನೆ, 4 ಇರೋದು. ದಪ್ಪ ಕಟ್ ಮಾಡ್ಬೇಕಂತೆ.
ಈರ್ದು ಉಳ್ಳಿ ಮೆಣಸಿಕಾಯಿ ಹಾಕು, ಮೆಣಸಿಕಾಯಿ ಹಾಕು. ಎಷ್ಟೈತಲ್ಲಿ? ಒಂದು 15 ಇದಾವೆ. ಹಾಕು, ಅಷ್ಟು ಹಾಕು. ಎಷ್ಟುವೆ? ಲೋ ಅದೇ ಕಡಿಮೆ ಹಾಕು. ಚಿಲ್ಲಿ ಚಿಕನ್ಗೆ ಚಿಲ್ಲಿನೇ ಇಲ್ಲ ಅಂದ್ಮೇಲೆ ಇನ್ನೇನು? ಅಲ್ಲ ಹಾಕ್ಬೇಕು ಸರಿ. ಈ ಲೆವೆಲ್ ಗಂಟನು ಏನಿಲ್ಲ. ಕೊತ್ತಂಬರಿ ಸೊಪ್ಪು ಹಾಕು. ಸ್ವಲ್ಪ 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 ಉಳಿಸು. ಬೆಳ್ಳುಳ್ಳಿ ಹಾಕು, ಶುಂಠಿ ಹಾಕು. ಎಲ್ಲನೂ ಬಿಡ, ಇನ್ನೊಂದ್ 2 ಹಾಕು. ಹಾ ಸಾಕು. ಈಗ ನೀಟಾಗಿ ಪೇಪರ್, ರುಚಿಗೆ ತಕ್ಕಷ್ಟು ಜೀರಿಗೆ, ನಿಜಕ್ಕೂನು ಹರಿತಾ ಇದ್ರೆ ಕಲ್ಲಲ್ಲಿ ಕಮ್ ಅಂತ ಇದೆ ಮಸಾಲೆ. ಚಿಲ್ಲಿ ಚಿಕನ್ಗೆ ಇವತ್ತು ಅರ್ದು ಬಿಡೋದೆ. ನಾನು ಒಬ್ಬನ್ನೇ ಇಲ್ಲಿ ಹರಿಯಾಗಿ ಬಿಟ್ಬಿಟ್ಟು ಊರ್ ತಿರ್ಗಾಕ್ ಹೋಗೋನೆ ಈ ನಾಯಿ ನನ್ ಮಗ. ನಿಂಗ ಮಕ ನೋಡ್ತಿದ್ದೆ, ಒಲೆ ಹಚ್ಚಲ, ಮಸಾಲೆ ಅರ್ಧಾಯ್ತು. ಅರ್ಧ ಕೊನೆಗೂ ಅರ್ಧಾಯ್ತು. ಏನ್ ನೆನ್ನೆ ಶುರು ಮಾಡಿದ್ದಲ್ಲ ಈಗ ಮುಗಿಸ್ತೆ. ರುಬ್ಬಿರ ಮಸಾಲೆ. ಹಾ ಈಗ ಈಗ ಈ ರುಬ್ಬಿರೋಂತ ಮಸಾಲೆಯನ್ನ ಎಲ್ಲಿಗೆ ಹಾಕ್ಬೇಕು ಗೊತ್ತಾ? ಅಂದ್ರೆ ಚಿಕನ್ಗೆ ಹಾಕು. ಚಿಕನ್ಗೆ ಹಾಕ್ಬೇಕು. ತೊಳೆದು ಇಟ್ಟಿರುವಂತ ಚಿಕನ್ಗೆ ಈ ಒಂದು ಮಸಾಲೆಯನ್ನ ಹಾಕಬೇಕು. ಏ ನಾಯಿ ಅಲ್ಲಿಗೆ ಕಣೋ, ನೀನ್ ಹೋಯ್ತಲ್ಲಿ ಎದ್ದು ಓಡೋಯ್ತು ಕಳ ಅದಂಗ ಅಂದ ತಕ್ಷಣನೇ. ನನ್ನ ಹೆಸರು ಯಾರಿಗೋ ಬೇರೆಯವ್ರು ಕೂಗ್ತಾವ್ರಲ್ಲ ಇವನು ಅಂತ. ಮದುವೆ ಮಾಡಿಸ್ತಿದ್ಯಾ ಮಚಾರ ಎರಡಕ್ಕೂ? ಮ್ಯಾರಿನೇಟ್ 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು. ಇಲ್ಲ 1 ಟೇಬಲ್ ಸ್ಪೂನ್ ಅಂತಂದ್ರೆ ಇಷ್ಟು ತಾನೆ? ಅಂದ್ರೆ 1 ಟೇಬಲ್ ಇಷ್ಟು ಅಗಲ ಎಲ್ಲ ಇರ್ತದಲ್ಲ. ನಮ್ ಸ್ಕೂಲೆಲ್ಲ ದೊಡ್ಡ ಇಡ್ತಿದ್ರಪ್ಪ ಟೇಬಲ್ಗಳನ್ನ. ನಿಮ್ ಸ್ಕೂಲಲ್ಲಿ ಇಡ್ತಿದ್ದು? ನಮ್ ಸ್ಕೂಲಲ್ಲಿ ಟೇಬಲ್ ಇರ್ತಿರ್ಲಿಲ್ಲ. ಒಳ್ಳೆ ಕೆಲಸ ಬಿಡು. ಅದು ಸ್ಕೂಲ್ಗಳಿಗೆ ಮಾತ್ರ ಇಡ್ತಿದ್ದು, ಶಿಶು ವಿಹಾರಕ್ಕಲ್ಲ. ಸೋಯಾ ಸಾಸ್ ಹಾಕ್ತಾ ಇದೀವಿ. ಯಾವ ಸಾಸ್ ಅದು? ಸೋಯಾ ಸಾಸ್. ಇದಿಷ್ಟುನು ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸಪ್ ಮಾಡಬೇಕು. ಜಸ್ಟ್ ಒಂದು 2 ದಿನ ಇಟ್ಬಿಡಿ ಹಂಗೆ. 2 ದಿನ ಇಟ್ಬಿಡಿ, ಎಲ್ಲ ಇದಾಗ್ಬಿಡ್ಲಿ. 2 ದಿನ ಇಟ್ಬಿಟ್ಟು ಈ ನಮಗಂಗೆ ತಿನ್ಸ್ಬೇಕು. 20 ನಿಮಿಷ ಮ್ಯಾರಿನೇಟ್ ಮಾಡ್ಬೇಕು. 20 ನಿಮಿಷ ಮ್ಯಾರೇಜ್ ಮುಗಿಸ್ಬಿಡ್ಬೇಕು. ಮ್ಯಾರೇಜ್ ಮಾಡಿ ಯಾಕೋ ಹಿಂಗ್ ಹಿಂಸೆ ಕೊಡ್ತಾ ಇದ್ಯಾ? ಯಾಕೋ ಏನೋ ತಿಂದೆ ಬೆಳಿಗ್ಗೆ? ಗೀ ರೈಸ್ ಮಾಡೋದಕ್ಕೆ ಎಣ್ಣೆ ಹಾಕ್ತಾ ಇದೀವಿ. ನೀನ್ ಹಾಕಬಿಟ್ಟಿಯ? ಇಲ್ಲಿಗೆ ಹಾಕು. ತಂದವ್ರೆ ಎಂತ ಎಣ್ಣೆ ಎಷ್ಟ ಹಾಕಿಲ್ಲ ನಾನು, ಅದು ಗೊತ್ತಿರೋ ವಿಚಾರ. ಉಲ್ಟಾ ಕೊಯ್ತೀನಿ. ನಿನ್ ಜೀವನವೇ ಉಲ್ಟಾನೆ ಆಗ್ಬಿಟ್ಟದೆ ಬಿಡು. ನಿನ್ ಸವಾಸ ಮಾಡಿದ್ಮೇಲೆ ಎಲ್ಲಿ ಸೀದಾ ಇದ್ದದು. ಗೀ ರೈಸ್ಗೆ ಚಕ್ಕೆ ಹಾಕೋ ನಿನ್ ಮೊಕ್ಕೆ. ಪಲಾವ್ ಎಲೆ, ಒಂದು ಸ್ಟಾರ್ ಹೂವ, ಕಸ್ತೂರಿ ಮೇಥಿ. ಇಲ್ಲಿ ಬಂದು ನಾನು ಅದನ್ನೇ ತಾನೇ ಮಾಡ್ತಿದ್ದು. ಈಗ ನೀನು ಹಿಂಗೆ ಒಳ್ಳೆ ಮಕ್ಳಾಡಂಗ್ ಆಡ್ತಾ ಇದೀಯಾ. ಅದ್ ಹಂಗಲ್ಲ. ಅದು ನೀಟಾಗಿ ಇಂಗ್ರೀಡಿಯೆಂಟ್ಸ್ ಎಲ್ಲ ನೀಟಾಗಿ ಬ್ಲೆಂಡ್ ಆಗ್ಬೇಕು. ಇಂಗ್ರೀಡಿಯೆಂಟ್ಸ್ 2 ಉದ್ದಕ್ಕೆ ಹೆಚ್ಚಿರುವಂತ ಹಸಿಮೆಣಸಿಕಾಯಿ ಗೀ ರೈಸ್ಗೆ. ಹೋಗ್ ಒಳಗೆ ಹೋಗತ್ಲಾಗೆ ಹೋಗು. ಪಾತ್ರ ಒಳಗೆ ನೀನೇ ಕುತ್ಕೊಬಿಡು, ತಿರ್ಗ್ಸಿ ಕುತ್ಕೊಂಡು. ಮಚ್ಚಿ ಇದನ್ನ ಕೂದ್ಲು ಕಾವಾಗಾದ್ರೂ ಉದ್ರೋಗ್ಬಿಟ್ಟವಕಲ್ಲ. ಇದು ಸೇಫ್ ಆಗಿರ್ತಾರೆ. ಅದ್ಯಾಕೆ ಟೋಪಿ ತೆಗೆದೆ? ನಾ ಗೀ ರೈಸ್ ಮಾಡ್ತೀನಂತ ನನ್ ಮಗ ಮೊಸರನ್ನ ಮಾಡ್ತಾವ ಕಣ. ಮೊಸರು ಹಾಕ್ತವನೆ. 3 ಲೋಟ ನೀರ್ ಎತ್ಕಬಾ. ಅಕ್ಕಿ ಎಳ್ದು ಹಾಕ್ಬೇಕೀಗ. ಒಂದು ಬಿಡು, ನಾನು ಹಾಕ್ತೀನಿ. ನೀನೇನು 2 3 ರುಚಿಗೆ ತಕ್ಕಷ್ಟು ಉಪ್ಪು. ಇದು ಒಟ್ಟು
1 kg ಅಕ್ಕಿಗೆ ಈಗ ಒಂದು 20 ನಿಮಿಷ ಮ್ಯಾರಿನೇಡ್ ಆಗಿದೆ ಚಿಕನ್. ಎಣ್ಣೆ ಹಾಕ್ತಾ ಇದೀವಿ. ನಿಂಗ ಎಣ್ಣೆ ತುಪ್ಪ ಎರಡು ಕುದೀತಾ ಇದೆ. ಈಗ ಮ್ಯಾರಿನೇಟ್ ಮಾಡಿರೋಂಥ ಚಿಲ್ಲಿ ಚಿಕನ್ ಈಗ ಆಹಾ ಹಿಂಗ್ ಬರ್ಬೇಕು ಸೌಂಡ್ ಕಣ. ಅದೇ ಬಾಚ ಹಂಗಾರೆ ಜಾಸ್ತಿ ಉರಿ ಹಾಕ್ಬೇಕು ಅಷ್ಟೇ, ಇನ್ನೇನಿಲ್ಲ. ಎಣ್ಣೆ ತುಪ್ಪಗೆ ಮಿಕ್ಸ್ ಮಾಡಿದೀವಲ್ಲ ಚಿಕನ್. ಈಗ ಒಂದ್ ಸ್ವಲ್ಪ ನಾವು ಮೇಲಿಂದ ಕೆಳಗಡೆಯಿಂದ ಮೇಲೆ ರೈಟು ಲೆಫ್ಟ್ ಚೆನ್ನಾಗಿ ಮಿಕ್ಸ್ಗೆ ಮಾಡ್ಬಿಟ್ಟು ಈಗ ಇದ್ರ ಮೇಲೆ ಒಂದ್ 5 ನಿಮಿಷ ಮುಚ್ಚಿಟ್ಬಿಡೋಣ. ಆಮೇಲೆ ಇನ್ನು ಏನೇನ್ ಹಾಕ್ಬೇಕು ಅಂತ ಹೇಳ್ತೀವಿ. ಅಪ್ಪಿ, ಈಗ ಕುದೀತಾ ಇರೋಂಥ ಗೀ ರೈಸ್ ನೀರಿಗೆ ರೈಸನ್ನು ಹಾಕಬೇಕು. 1 kg ರೈಸ್. ನನ್ನ ಮಗ ಜಗ್ಗ ಏನೋ ಅಡುಗೆ ಮಾಡಿ ಕಿಸ್ತು ಬಿಡ್ತೀನಿ, ದಬಾಕ್ ಬಿಡ್ತೀನಿ, ಸಾಕಾತ ಮಾಡ್ಬಿಡ್ತೀನಿ ಅಂತ ಅದು ಫುಲ್ಲು ಬೆಟಾಲಿಯನ್ನೇ ಕರ್ಸ್ಬಿಟ್ಟವನೆ. ಅಲ್ಲಿ ನೋಡಿ ಹೆಂಗೆ ಲವ್ ಜಕೆ. ಯಾರವರು? ಇವರೆಲ್ಲ ನಮ್ಮ ರಿವರ್ ಅಂಡ್ ಫೇರ್ ಕಿಚನ್ ಅಭಿಮಾನಿ ದೇವ್ರುಗಳು. ಬೆಂಗಳೂರಿಂದ ಬಂದವ್ರೆ. ನಾವು ಅಡ್ಗೆನ ಹೇಗ್ ಮಾಡ್ತೀವಿ ಅಂತ ಲೈವ್ ಆಗಿ ನೋಡೋದಕ್ಕೆ ಬಂದವ್ರೆ. ಒಂದು kg ಚಿಕನ್ಗೆ ನಾವು ದಪ್ಪ ಸೈಜ್ ಇರೋ ನಿಂಬೆಹಣ್ಣಲ್ಲಿ ಅರ್ಧ ಹೋಳು ಹಿಂಡ್ತಾ ಇದೀವಿ. ವಿನೆಗರ್ ಹಾಕ್ತಾರೆ ಕೆಲವರು, ನಾವು ವಿನೆಗರ್ ಹಾಕ್ತಾ ಇಲ್ಲ. ಸೊ ನಾಟಿ ಸ್ಟೈಲ್ ಆಗಿರೋ ಕಾರಣ ನಾವು ಒರಿಜಿನಲ್ ಹುಳಿನ ಹಾಕ್ತಾ ಇದೀವಿ. ಅಯ್ಯೋ ಆ ನಿಂಬೆಹಣ್ಣೆ ಅನ್ಕೋತಾ ಇರ್ತದೆ. ಇವನ್ ಕೈಗೆ ಸಿಕ್ಕಿದ್ರೆ ನಾನು ತೆಗ್ರಿ. ಸೊ ಈಗ ಗೀ ರೈಸ್ ಒಂದ್ ಲೆಕ್ಕಕ್ಕೆ ಆಲ್ಮೋಸ್ಟ್ ಆಗಿದೆ 95%. ಇನ್ನ ಒಂದು 5% ಈಗ ದಮ್ ಕಟ್ಟಬೇಕು. ಹೆಂಗೆ ಅಂತ ಹೇಳಿದ್ರೆ ಹಿಂಗೆ ಒಂದು ತಟ್ಟೆನ ಮೇಲೆ ಮುಚ್ಬಿಟ್ಟು ಭಾರವಾಗಿರೋ ವಸ್ತುವನ್ನ ಮೇಲೆ ಇಟ್ಟು ಬಿಡ್ಬೋದು. ಒಳಗಡೆ ಇರುವಂತ ಗಾಳಿ ಒಂಚೂರು ಆಚೆ ಹೋಗ್ಬಾರದು. ನಿಮ್ ಎರಡಕ್ಕೂ ನಾನು ಒಂದೇ ಹೊಡಿತಿದ್ದ. ಇದಕ್ಕೆ ಈಗ ಕಲ್ಸಿಟ್ಟಿರೋಂಥ ಕಾರ್ನ್ಫ್ಲೋರ್ ಹಾಕ್ತಾ ಇದೀವಿ. 1 ಸ್ಪೂನ್ ಅಷ್ಟೇನೆ. ಯಾಕೆಂತಂದ್ರೆ ಇದು ಗಟ್ಟಿ ಆಗ್ಬೇಕು. ಮಗ ಕಾರ್ನ್ಫ್ಲೋರ್ ಹಾಕ್ತೀನಂತ ಹಾಲು ಹಾಕ್ತಾರಂಗ ಅವನ. ಈ ಕಾರ್ನ್ಫ್ಲೋರ್ ಮೀನ್ಸ್ ಜೋಳದ ಹಿಟ್ಟು. ಮುಕ್ಕಾಲ್ ಗ್ಲಾಸ್ ನೀರ್ಗೆ 1 ಸ್ಪೂನು ಕಾರ್ನ್ಫ್ಲೋರ್ ಹಾಕಿ ಕಲಿಸ್ಬಿಟ್ಟು ಹಾಕ್ಬಿಟ್ರೆ ಏನದ್ದು ಲಾಸ್ಟ್ ಒಂದು 5 ನಿಮಿಷ ಕುಕ್ ಮಾಡ್ಬಿಟ್ರೆ ಫುಲ್ ಗಟ್ಟಿ ಆಗುತ್ತೆ ಗ್ರೇವಿ. ಎಸ್, ಬೆಂಗಳೂರಿಂದ ಬಂದಿರೋಂಥ ಅತಿಥಿಗಳು ಚಿಲ್ಲಿ ಚಿಕನ್ ಟೇಸ್ಟ್ ನೋಡ್ತಾ ಇದ್ದಾರೆ. ಏನ್ ಬೇಕು, ಏನ್ ಜಾಸ್ತಿ ಆಗಿದೆ, ಏನ್ ಕಡಿಮೆ ಆಗಿದೆ, ಪರ್ಫೆಕ್ಟ್ ಆಗಿದೆಯಾ? 7:30 8 ಗಂಟೆ ಆಗೋಗಿದೆ. ಮೊಬೈಲ್ ಟಾರ್ಚ್ ಅಲ್ಲಿ ನಾವೀಗ ಇದನ್ನ ವಿಡಿಯೋ ಮಾಡ್ತಾ ಇದೀವಿ. ಗೀ ರೈಸ್ ಆಗಿದೆ. ಈಗ ಚಿಕನ್ ಗ್ರೇವಿ ಹಾಕೊಂತ ಇದೀವಿ. ಹಾ, ಏನೋ ಅಪರೂಪಕ್ಕೆ ಚೆನ್ನಾಗ್ ಮಾಡ್ಬಿಟ್ಟಿದ್ಯಾ. ನಾನು ಯಾವಾಗ್ಲೂ ಚೆನ್ನಾಗೇ ಕಣ ಮಾಡೋದು. ತಿಂದೋರ್ ಹೇಳ್ಬೇಕು ನೀನ್ ಈ ತರ ಟೇಸ್ಟ್ ನೋಡ್ತಾ ಇರೋದು. ಹಾಗನೆ ನೈಸ್. ಚೆನ್ನಾಗಿದೆ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಹೊಸ ರೆಸಿಪಿಗೆ ಮಿಸ್ ಮಾಡಿದೆ ನಮ್ಮ ರಿವರ್ ಅಂಡ್ ಫೈರ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ತುಂಬಾ ವೆರಿ ಈಸಿಯಾಗಿ ಮಾಡಿರುವಂತ ರೆಸಿಪಿ. ತುಂಬಾ ವೆರಿ ಈಸಿ, ಆದ್ರೆ ಕಷ್ಟಪಟ್ಟು ಮಾಡೋಣ. ಕಷ್ಟಪಟ್ಟು ಮಾಡಿದ್ದೀನಿ. ಯಾಕೆಂತಂದ್ರೆ ಲೇಟ್ ಆಗಿ ಹೋಗ್ತು, ಸ್ವಲ್ಪ ಏನೋ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಯಿಂದ. ಚೆನ್ನಾಗಿದೆ. ಈಗ ಇದೇ ತರ ಮಾಡ್ಕೊಳ್ಳಿ. ಆದ್ರೆ ಗಂಡು ಮಕ್ಕಳು ಬ್ಯಾಚುಲರ್ಸ್ಗಳು ಮಾಡ್ಕೊಂಡವ್ರು ಯಾವುದೇ ಕಾರಣಕ್ಕೂ ನಾನು ಈ ರೀತಿ ಮಾಡ್ತೀನಿ ಅಂತ ಮನೇಲಿ ಮಾತ್ರ ಹೇಳಕ್ ಹೋಗ್ಬೇಡಿ, ನಿಮ್ಗೆ ತೊಂದರೆ ಆಮೇಲೆ. ಸೊ ಟಿಲ್ ದನ್
ಸ್ಟೇ ಟ್ಯೂನ್ ಟು ರಿವರ್ ಅಂಡ್ ಫೈರ್ ಕಿಚನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು, ಲವ್ಸ್ ಯು. ತಗೋ ಹೋಗು, ಚೆನ್ನಾಗಿಲ್ಲ ಕಣ ಏನು.